ಪ್ರೈಸ್ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಪರಿಶುದ್ಧನು, ಆತನ ನಾಮ ಉನ್ನತವಾದ ನಾಮ. ಯೇಸು ಎಂಬ ನಾಮ ಉನ್ನತವಾದ ನಾಮ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಈ ಭೂಮಿಗೆ ಹುಟ್ಟೋದಕ್ಕಿಂತ ಮುಂಚಿತವಾಗಿ ಆ ಹೆಸರು ಬಂದಿತ್ತು ಇಮಾನುವೇಲ್ ಅಂತ. ಹಲ್ಲೆಲೂಯ. ಇಮಾನುವೇಲ್ ಅಂದರೆ ದೇವರು ನಿಮ್ಮ ಸಂಗಡ ಇದ್ದಾನೆ ಎಂದು ಅದರ ಅರ್ಥವಾಗಿದೆ. ಹಲ್ಲೆಲೂಯ. ದೇವರು ನಿಮ್ಮ ಸಂಗಡ ಇದ್ದಾನೆ. ಹಲ್ಲೆಲೂಯ. ಒಂದು ವೇಳೆ ದೇವರು ನಿಮ್ಮ ಸಂಗಡ ಇದ್ದಾನೆಂದರೆ ನೀವು ನಂಬಬೇಕು, ದೇವರು ನನ್ನ ಸಂಗಡ ಇದ್ದಾನೆ, ನಾನು ಭಯಪಡುವುದಿಲ್ಲ. ಯಾವ ಇಕ್ಕಟ್ಟು ಬಂದರೂ ಸಹ ನಾನು ಭಯಪಡುವುದಿಲ್ಲ. ಲೋಕದವರು ನನ್ನನ್ನು ತಳ್ಳಿಬಿಟ್ಟಿರ್ಬೋದು, ಆದರೆ ಕರ್ತನು ನನ್ನನ್ನು ಸೇರಿಸಿಕೊಳ್ಳುವನೆಂದು ನೀವು ದೃಢವಾಗಿ ನಂಬಬೇಕು. ನೀವು ಯೇಸುವಿನ ಮೇಲೆ ನಂಬಿಕೆ ಇಡಬೇಕು. ಯಾವಾಗ ನೀವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುತ್ತೀರೋ ಆತನ ಬಲ ಬಂದು ನೀವು ಯಾವ ಸ್ಥಳದಲ್ಲಿ ಬಿದ್ದಿದ್ದೀರೋ ಅದೇ ಸ್ಥಳದಲ್ಲಿ ದೇವರು ಎತ್ತುವಂತೆ ಕೃಪೆ ತೋರಿಸುತ್ತಾನೆ. ಹಲ್ಲೆಲೂಯ. ನಾವು ಮನುಷ್ಯನ ಮೇಲೆ ಭರವಸೆ ಇಡಬಾರದು, ನಾವು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಭರವಸೆ ಇಡಬೇಕು. ಇಲ್ಲೊಂದು ವಚನ, ಸುಂದರವಾದ ವಚನ. ಈಗಲೇ ಒಂದು 5 ನಿಮಿಷ ಮುಂಚೆ ಪರಿಶುದ್ಧಾತ್ಮನೇ ಯಾವ ವಾಕ್ಯವನ್ನು ಇವತ್ತು ನಾವು ಮಾಡಬೇಕು ತಿಳಿಸಿ ಎಂದು ಕೇಳುವಾಗ ಪರಿಶುದ್ಧಾತ್ಮನು ಒಂದು ವಾಕ್ಯ ತಿಳಿಸುತ್ತಾನೆ. ಹಲ್ಲೆಲೂಯ. ಆ ವಾಕ್ಯ ಏನಂದರೆ ಮತ್ತಾಯ 21. ಹಲ್ಲೆಲೂಯ. ಮತ್ತಾಯ 21ರಲ್ಲಿ 42ನೇ ವಚನ. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ಯೇಸು ಕ್ರಿಸ್ತನು ಹೀಗೆ ಹೇಳುತ್ತಾನೆ, ಯೇಸು ಅವರಿಗೆ, ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲು ಆಯಿತು, ಇದು ಕರ್ತನಿಂದಲೇ ಆಯಿತು ಎಂದು ಹೇಳುತ್ತದೆ. ಹಲ್ಲೆಲೂಯ. ಇದು ಕರ್ತನಿಂದಲೇ ಮುಖ್ಯವಾದ ಮೂಲೆಗಲ್ಲಾಯಿತು. ಇವತ್ತು ನಿಮ್ಮನ್ನು ಯಾರಾದರೂ ತಳ್ಳಿರ್ಬೋದು, ಯಾರಾದರೂ ಬೇಡ, ಇವರು ನಮಗೆ ಇಷ್ಟವಿಲ್ಲ ಎಂದು ತಳ್ಳಿರ್ಬೋದು. ಆದರೆ ಇಲ್ಲಿ ಕರ್ತನ ವಾಕ್ಯ ಏನು ಹೇಳ್ತಾ ಇದೆ ಗೊತ್ತಾ? ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು. ಹಲ್ಲೆಲೂಯ. ಇದು ಯಾರಿಂದ ಆಗುತ್ತೆ ಗೊತ್ತಾ? ಇದು ಕರ್ತನಿಂದಲೇ ಆಗುತ್ತದೆ. ಜನರು ನಿಮ್ಮನ್ನು ಬಿಟ್ಟಿರ್ಬೋದು, ಜನರು ನಿಮ್ಮನ್ನು ತಳ್ಳಿರ್ಬೋದು, ಆದರೆ ನಿಮ್ಮನ್ನು ಸೃಷ್ಟಿ ಮಾಡಿರುವ ದೇವರಾದ ಯೇಸು ಕ್ರಿಸ್ತನು ನಿಮ್ಮನ್ನು ಯಾವತ್ತೂ ತಳ್ಳುವುದೇ ಇಲ್ಲ. ಹಲ್ಲೆಲೂಯ. ನಿಮ್ಮನ್ನು ಆತನು ಯಾವತ್ತು ಬೇಡವೆಂದು ತಳ್ಳುವುದಿಲ್ಲ. ಆತನು ಹೇಗೆ ಮಾಡ್ತಾನೆ ಗೊತ್ತಾ? ತಳ್ಳಿ ಬಿಟ್ಟವರು ಮತ್ತೆ ನಿಮ್ಮನ್ನು ಸೇರಿಸಿಕೊಳ್ಳುವಂತೆ ಕೃಪೆ ತೋರಿಸುತ್ತಾನೆ. ಯಾರು ನಿಮ್ಮನ್ನು ತಿರಸ್ಕರಿಸಿದಾರೋ, ಇವರು ನನಗೆ ಬೇಡವೇ ಬೇಡ ಎಂದು ಹೇಳಿದರು, ಅವರೇ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಸೇರಿಸಿಕೊಳ್ಳುವಂತೆ ಮಾಡುತ್ತಾರೆ. ಇಲ್ಲಿ ಮೂಲೆಗಲ್ಲು ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಮೂಲೆಗಲ್ಲು ಕರೆಕ್ಟಾಗಿಲ್ಲ ಅಂತಂದರೆ ಮುಂದಿನ ಕಲ್ಲು ಕೂಡೋದಿಲ್ಲ ಅಂತೇಳಿ ಉಪ್ಪಾರ ಏನು ಮಾಡ್ತಾನೆ ಗೊತ್ತಾ? ಅವನು ಮೂಲೆಗಲ್ಲು ಅದನ್ನು ತಗೊಂಡು ಮೂಲೆಗಲ್ಲು ಚೆನ್ನಾಗಿ ಕೂಡಿಸುತ್ತಾನೆ. ಹಲ್ಲೆಲೂಯ. ತಳ್ಳಿಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು ಎಂಬುದಾಗಿ ಕರ್ತನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನೀವು ಭಯಪಡಬೇಡಿರಿ, ಜನರನ್ನು ನೋಡಿ ಭಯಪಡಬೇಡಿರಿ, ಜನರು ಆಡಿರುವ ಮಾತನ್ನು ನೋಡಿ ಭಯಪಡಬೇಡಿರಿ. ನೀವು ಕರ್ತನಲ್ಲಿ ನಂಬಿಕೆ ಇಡುವುದಾದರೆ ಆ ಕರ್ತನು ನಿಮಗೆ ಮೂಲೆಗಲ್ಲಾಗಿ ಮಾಡುತ್ತಾನೆ. ಹಲ್ಲೆಲೂಯ. ನಿಮಗೆ ತಲೆಯಾಗಿ ಮಾಡುತ್ತಾನೆ. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ಹೇಳುತ್ತದೆ, ನೀನು ಬಾಲವಲ್ಲ ತಲೆಯಾಗಿದ್ದಿ ಎಂಬುದಾಗಿ ಹೇಳುತ್ತದೆ. ಹಲ್ಲೆಲೂಯ. ನೀನು ತಲೆಯಾಗಿರುತ್ತಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನಾವು ಹೆಚ್ಚಾಗಿ ಏನು ಮಾಡಬೇಕು ಗೊತ್ತಾ? ಯೇಸುವನ್ನು ಹಿಡಿದಿಟ್ಟುಕೊಳ್ಳಬೇಕು, ಯೇಸುವಿನ ಮೇಲೆ ನಂಬಿಕೆ ಇಡಬೇಕು, ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆ ಮಾಡುವಾಗಲೇ ಕರ್ತನು ಹೇಳುತ್ತಾನೆ, ನೀನು ಏನು ಬೇಡಿಕೊಂಡಿದೆಯೋ ಅದನ್ನು ನಾನು ನಿನಗೆ ಒದಗಿಸಿಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾನೆ. ನೀನು ಪ್ರಾರ್ಥನೆ ಮಾಡಬೇಕು. ನಿನ್ನ ಕಣ್ಣೀರುಗಳನ್ನು ದೇವರು ನೋಡಿ ಅದನ್ನು ಇಟ್ಟು ಆಶೀರ್ವಾದ ಮಾಡುತ್ತಾನೆ. ಹನ್ನಳ ಕಣ್ಣೀರು ವ್ಯರ್ಥವಾಗಲಿಲ್ಲ, ನಿನ್ನ ಕಣ್ಣೀರು ಸಹ ವ್ಯರ್ಥವಾಗುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ನಿನ್ನ ಕಣ್ಣೀರು ವ್ಯರ್ಥವಾಗುವುದಿಲ್ಲ. ಯಾಕಂದರೆ ಹನ್ನಳ ಕಣ್ಣೀರು ವ್ಯರ್ಥವಾಗಿಲ್ಲ, ನಿನ್ನ ಕಣ್ಣೀರು ಸಹ ವ್ಯರ್ಥವಾಗುವುದಿಲ್ಲ. ನೀನು ಕರ್ತನಿಗೆ ಮರೆಯಿಡು. ನೀನು ಒಂಟಿಯಾಗಿ ಕೂತುಕೊಂಡು ದೇವರಲ್ಲಿ ಮರೆಯಿಡು. ಆ ಕರ್ತನು ಪರಲೋಕದಿಂದ ಇಳಿದು ಬಂದು ನಿನ್ನ ಸಂಗಡ ಮಾತಾಡುತ್ತಾನೆ. ಹಲ್ಲೆಲೂಯ. ನಿನಗಿರುವ ದುಃಖಗಳನ್ನು ದೇವರು ಕೊನೆಗಾಣಿಸುತ್ತಾನೆ. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇನ್ನು ನಿನಗೆ ದುಃಖ ಬರುವುದಿಲ್ಲ ಎಂಬುದಾಗಿ. ನಿನ್ನ
ದುಃಖಗಳನ್ನು ಕೊನೆಗಾಣುವು ಎಂಬುದಾಗಿ ದೇವರ ವಚನ ಹೇಳುತ್ತದೆ. ಹಲ್ಲೆಲೂಯ. ಈ ಹೊತ್ತಿನಿಂದ ನೀನು ಹೇಳಬೇಕು, ನಾನು ತಲೆಯಾಗಿರುತ್ತೇನೆ, ಬಾಲವಲ್ಲ ಎಂಬುದಾಗಿ ಹೇಳಬೇಕು. ಕರ್ತನು ನನಗೆ ಹೇಳಿದಾನೆ, ನೀನು ತಲೆಯಾಗಿರುತ್ತೀಯ ಎಂದು. ನಾನು ತಲೆಯಾಗಿರುತ್ತೇನೆ, ನಾನು ಬಾಲ ಆಗಿರುವುದಿಲ್ಲ, ನಾನು ಮೂಲೆಗಳಾಗಿರುತ್ತೇನೆ. ಹಲ್ಲೆಲೂಯ. ನೀನು ಹೀಗೆ ನುಡಿಯುವಾಗ, ಯಾವಾಗ ನೀನು ಕರ್ತನ ನಾಮದಲ್ಲಿ ನುಡಿಯಿತು, ಆಗ ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯ. ಸೈತಾನು ನಿನ್ನನ್ನು ಬಿಟ್ಟು ಓಡೋಗುತ್ತಾನೆ. ನಿನ್ನನ್ನು ಕಾಡಿರುವ ಸೈತಾನು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುತ್ತಾನೆ. ಹಲ್ಲೆಲೂಯ. ಆ ಸೈತಾನಿಗೆ ನೀನು ಹೇಳಬೇಕು, ಸೈತಾನನೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಕಾಲು ಕೆಳಗೆ ಹಾಕಿ ನಿನಗೆ ತುಳಿತೇನೆಂಬುದಾಗಿ ಹೇಳಬೇಕು. ನೀನು ಬಾಯಿಂದ ಹೇಳುವಾಗಲೇ ಆ ಸೈತಾನ ಏನು ಮಾಡ್ತಾನೆ ಗೊತ್ತಾ, ನಿನ್ನನ್ನು ಬಿಟ್ಟು ಓಡಿ ಹೋಗುತ್ತಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಎಲ್ಲಿವರೆಗೂ ನೀನು ಬಾಯಿ ತೆರೆದು ಹೇಳುವುದಿಲ್ಲವೋ ಆ ಸೈತಾನ ಏನು ಮಾಡ್ತಾ ಗೊತ್ತಾ, ನಿನ್ನನ್ನು ಸತಾಯಿಸಬೇಕೆಂದು ನೋಡುತ್ತದೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ನೀನು ಯಾವಾಗಲೂ ಸೈತಾನ ಕೇಳಬೇಕು, ಸೈತಾನ ನಿನ್ನ ತಲೆ ನನ್ನ ಕಾಲು ಕೆಳಗಿದೆ ಎಂಬುದಾಗಿ ಹೇಳಬೇಕು. ಹಲ್ಲೆಲೂಯ. ನೀನು ತಂದಿರುವ ಈ ಕಷ್ಟಗಳನ್ನು ಯಾವೂ ನನ್ನ ಮಧ್ಯದಲ್ಲಿರುವುದಿಲ್ಲ. ನನ್ನ ಮಧ್ಯದಲ್ಲಿ ನನ್ನ ತಂದೆಯಾದ ಯೇಸು ಕ್ರಿಸ್ತನಿದ್ದಾನೆ, ಆತನು ನನಗೆ ಎಲ್ಲವೂ ಒಳ್ಳೆಯದನ್ನೇ ಮಾಡುತ್ತಾನೆ ಎಂಬುದಾಗಿ ಸೈತಾನಕ್ಕೆ ನೀನು ಹೇಳಬೇಕು. ನನ್ನ ತಂದೆ ಒಳ್ಳೆಯವನು, ಆತನು ಒಳ್ಳೆಯದನ್ನೇ ಮಾಡುತ್ತಾನೆ ಎಂಬುದಾಗಿ ನಾನು ನಂಬುತ್ತೇನೆ ಎಂದು ಹೇಳಬೇಕು. ನೀನು ನಂಬುವಾಗಲೇ ನಿನ್ನ ಜೀವನದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ದೇವರು ಮಾಡುತ್ತಾನೆ. ಹಲ್ಲೆಲೂಯ. ನಿನಗೋಸ್ಕರ ಅತ್ಯಧಿಕ ಬಹುಮಾನವನ್ನು ಇಟ್ಟಿದ್ದಾನೆ. ಹಲ್ಲೆಲೂಯ. ಹೆದರಬೇಡ, ನಾನು ಬಿದ್ದೋಗಿದ್ದೇನೆ ಎಂಬುದಾಗಿ ಹೆದರಬೇಡ. ಕರ್ತನು ನಿನ್ನ ಸಂಗಡಿದ್ದಾನೆ, ಯೇಸು ನಿನ್ನ ಸಂಗಡಿದ್ದಾನೆ. ಯೇಸು ನಿನ್ನ ಸಂಗಡಿರುವಾಗ ನಿನ್ನನ್ನು ಈ ಲೋಕದಲ್ಲಿರುವಂಥ ಯಾವ ಶಕ್ತಿಯಾದರೂ ಸೋಲಿಸುವುದಕ್ಕಾಗೋದಿಲ್ಲ. ಹಲ್ಲೆಲೂಯ. ಯಾವ ಶಕ್ತಿ ಸೋಲಿಸುವುದಕ್ಕಾಗೋದಿಲ್ಲ. ಯೇಸು ನಿನ್ನನ್ನು ಬಲಪಡಿಸುತ್ತಾನೆ. ಯೇಸು ನಿನಗೆ ವಿಶ್ರಾಂತಿಕರವಾದ ನೀರಿನ ಬಳಿಗೆ ಬರಮಾಡುತ್ತಾನೆ. ಹಲ್ಲೆಲೂಯ. ಯೇಸು ನಿನ್ನ ಸಂಗಡಿದ್ದಾನೆ. ನೀನು ಭಯಪಡಬೇಡ. ನೀನು ಯೇಸುವಿನ ಮೇಲೆ ನಂಬಿಕೆ ಇಡು. ದೇವರ ವಚನ ಮತ್ತೊಂದು ಸಾರಿ ಓದಿ ಮುಗಿಸೋಣ. ಈ ಹೊತ್ತಿನ ವಾಗ್ದಾನ ದೇವರು ಹೀಗೆ ಹೇಳುತ್ತಾನೆ, ಮನೆ ಕಟ್ಟುವವರು ಬೇಡವೆಂದ ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಳಾಯಿತು, ಇದು ಕರ್ತನಿಂದಲೇ ಆಯಿತು ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ನಿನ್ನನ್ನು ದೇವರ ಮೂಲೆಗಳಾಗಿ ಮಾಡುತ್ತಾನೆ. ನಿನಗೆ ದೇವರು ತಲೆಯಾಗಿ ನಿಂದಿರಿಸುತ್ತಾನೆ. ನಿನ್ನ ತಲೆ ಯಾವ ಸ್ಥಳದಲ್ಲಿ ಅವಮಾನಕ್ಕೆ ಒಳಗಾಗಿದೆಯೋ ಅದೇ ಸ್ಥಳದಲ್ಲಿ ಯೇಸುವಿನ ನಾಮದಲ್ಲಿ ನಿನ್ನ ತಲೆ ಎತ್ತಲ್ಪಡುತ್ತದೆ. ಭಯಪಡಬೇಡ. ಯೇಸು ನಿನ್ನ ಸಂಗಡಿದ್ದಾನೆ. ಆ ಯೇಸು ನಿನ್ನನ್ನು ಹೆಚ್ಚಿಸುತ್ತಾನೆ. ನಿನ್ನನ್ನು ಉದ್ಧಾರ ಮಾಡುವ ದೇವರು ನಿನ್ನ ಸಂಗಡಿದ್ದಾನೆ. ಲೋಕದಲ್ಲಿರುವಂಥ ತುಫಾನನ್ನು, ಗಾಳಿಯನ್ನು, ಅವಮಾನವನ್ನು, ಕಷ್ಟವನ್ನು ನೋಡಿ ಹಿಂಜಾರಬೇಡ. ಪ್ರಾರ್ಥನೆಗೆ ನೀನು ಒಳಗಾಗು. ದೇವರು ಅದು ನಿನಗಿರುವಂಥ ಎಲ್ಲ ಚಿಂತೆ ಭಾರಗಳನ್ನು ತೆಗೆದುಹಾಕಿ ಆತನು ನಿನಗೆ ವಿಶಾಲವಾದ ಸ್ಥಳ ಕೊಡುತ್ತಾನೆ. ಹಲ್ಲೆಲೂಯ. ನಿನ್ನ ಹೃದಯವನ್ನು ದೇವರು ಆಶೀರ್ವಾದ ಮಾಡುತ್ತಾನೆ. ನೀನು ಅನೇಕರಿಗೆ ತಲೆಯಾಗಿರುವಂತೆ ದೇವರು ಕೃಪೆ ತೋರಿಸುತ್ತಾನೆ. ಭಯಪಡಬೇಡ, ದೇವರು ನಿನ್ನ ಸಂಗಡಿದ್ದಾನೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲೆಂದು ಬೇಡಿಕೊಳ್ಳುತ್ತೇನೆ. ಆಮೇನ್. ಆಮೇನ್. ಪ್ರೈಸ್ ದ ಲಾರ್ಡ್.